ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಸಿಂಗಲ್ ಓನರು 2016 ಮಾಡಲ್ದು ಒಂದು ಟಾಟಾ ಎಸ್ ಅಲ್ಲಿ ಜಿಪ್ ಗಾಡಿ ಯಾರಾದರೂ ಹುಡುಕ್ತಿದ್ದಾರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಮಾತ್ರ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾರು ಗಾಡಿ ನಾವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟಾರು ಲೈಕ್ ಕೊಟ್ಟು ಯಾರಾದರೂ ಒಂದು ಸಿಂಗಲ್ ಓನರ್ ಟಾಟಾ ಎಸ್ ಜಿಪ್ ಗಾಡಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವು ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋದಾರು ಮಾಡ್ಕೊಳ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀವಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ಕಳಿಸಿರೋದು ಸೇಲಿಗೆ ಏನು ಹೇಳಿ? ಗಾಡಿ ಯಾವ್ದು ಕಳಿಸಿರೋದು ಸರ್? ಗಾಡಿ ಸೇಲಿಗೆ ಕಳಿಸಿರಲ್ಲ ಯಾವುದದು ಒಂದೇ? ಅದೇ ಸರ್ ಟಾಟಾ ಜಿಪ್ ಅದು. ಟಾಟಾ ಎಸ್ ಜಿಪ್ ಅದು? ಹೌದು ಹೌದು ಹೌದು. ಮಾಡಲ್ ಎಷ್ಟು ಸರ್ ಅದು? ಮಾಡಲ್ 16 ಮಾಡಲ್ ಸರ್ ಅದು. 16? ಹೌದು ಹೌದು 16. ಓಕೆ. ಓನರು? ಓನರ್ ಒಬ್ಬರೇ ಇರೋದು. ಸಿಂಗಲ್ ಓನರ್ ಗಾಡಿನ ಇದು? ಸಿಂಗಲ್ ಓನರು, ಬಟ್ ಅವ್ರು ಎಕ್ಸ್ಪರ್ಟ್ ಆಗಿ ಹೋದ್ರು ಅವರು. ಹಾಂ. ಅದಕ್ಕೆ ಅವ್ರು ಮಿಸ್ಸಸ್ ಇದ್ದಾರೆ ಅಷ್ಟೇ, ಅವ್ರಿಗೋಸ್ಕರ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರೋದು. ಓಕೆ ಓಕೆ. ಎಷ್ಟು ಹೊಡೆ ಸರ್ ಗಾಡಿ? ಅದು ನಿಮಗೆ ಕಳಿಸಿದ್ದೆ, ಫೋಟೋ ಕಳಿಸಿದ್ದೆ ನಿಮಗೆ. 1,20,000 ಸಮಥಿಂಗ್ ಇದೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಹಾಂ, ಡಾಕ್ಯುಮೆಂಟ್ ಇಲ್ಲ ಕರೆಕ್ಟಿದೆ ಅಂತ ಏನು ತೊಂದರೆ ಇಲ್ಲ. ಬಟ್ ಇನ್ಶೂರೆನ್ಸ್ ಅವ್ರು ಏನು ಇದು ಮಾಡಿಲ್ಲ, ಅವರು ಹಸ್ಬೆಂಡ್ ಎಕ್ಸ್ಪರ್ಟ್ ಆದಮೇಲೆ ಅದಕ್ಕೆ ಅವರೇ ಮಾಡ್ಕೋಬೇಕಂತ ಹೇಳಿದ್ದಾರೆ. ಇನ್ಸೂರೆನ್ಸ್ ಡಿ ವಿ ಇದೆಯಾ? ಹಾಂ, ಇನ್ಸೂರೆನ್ಸ್ ಡಿ ವಿ ಇದೆಯಾ? ಹೌದು ಡಿ ಇದೆ ಸರ್ ಅದು. ಓಕೆ. ಈಗ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆಯಲ್ಲ ಕಂಡೀಷನು? ಹಾಂ, ಕಂಡೀಷನ್ ಚೆನ್ನಾಗಿದೆ, ಟೈರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ಇದುವರೆಗೆ ಏನು ರಿಪೇರಿ ಏನು ಬಂದಿಲ್ಲ ಅಂತ ಹೇಳಿದ್ರು. ಓಕೆ ಓಕೆ. ಹಾಂ. ಈಗ ಎಲ್ಲಿರೋ ಸರ್ ಗಾಡಿದು? ಅದು ಧಾರವಾಡ ಹತ್ರ ಹೆಬ್ಬಳ್ಳಿ ಇದೆಯಲ್ಲ? ಧಾರವಾಡ ಹತ್ರ ಹೆಬ್ಬಾಳ? ಹಾಂ, ಹೆಬ್ಬಳ್ಳಿ. ಹೆಬ್ಬಳ್ಳಿ. ಓಕೆ. ಹಾಂ, ಹೆಬ್ಬಳ್ಳಿಯಿಂದ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ ವನಹಳ್ಳಿ ಅಂತೇಳಿ. ಹಾಂ ಹಾಂ. ಆ ವನಹಳ್ಳಿ ಇದೆ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟ್ ಅವರು 1 lakh ಹೇಳ್ತಿದ್ದಾರೆ ಅವರು. 1 ಲಕ್ಷ ಹೇಳ್ತಿದ್ದಾರಾ? ಹೌದು ಹೇಳ್ತಿದ್ದಾರೆ. ಹಾಂ. ಕಡಿಮೆ ಏನಾದರೂ ಆಗುತ್ತಾ? ಅದೇ ಒಂದು 5 to 10,000 ಆಗ್ಬೋದು ಅಷ್ಟೇ. ಒಂದು 10,000 ಕಮ್ಮಿ ಆಗುತ್ತೆ. ಹೌದು 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 ಓಕೆ ಸರ್. ನಂಬರು ಇದು ಹಾಕಿರಲಾ? ಹಾಂ, ಇದು ಹಾಕಿರಿ ಸರ್, ಏನು ತೊಂದರೆ ಇಲ್ಲ. ಹಾಂ, ಓಕೆ. ಅವ್ರು ನಮ್ಮ ಸೊಸೆ ಆಗಬೇಕು ಅವರು. ಹಾಂ. ಅದಕ್ಕೆ ಅವರು ಪಾಪ ಅವ್ರು ಯಾರಿಲ್ಲ ಅಂತ ಅದಕ್ಕೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಓಕೆ. ಇದು ಲಾಸ್ಟ್ ನಂಬರ್ 69 ಇದು ಹಾಕಿರಲಾ? ಹಾಂ, 6 ಹಾಕಿ ಸರ್, ಏನು ತೊಂದರೆ ಇಲ್ಲ. ಓಕೆ ಓಕೆ ಸರ್. ಓಕೆ ಓಕೆ ಸರ್. ತಮ್ಮ ಹೆಸರು ಬಸವರಾಜ್ ಅಲ್ವಾ? ಹೌದು ಸರ್. ಓಕೆ, ಥ್ಯಾಂಕ್ ಯು ಬಸವರಾಜ್. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಹಾಕಿ. ಓಕೆ, ಥ್ಯಾಂಕ್ ಯು.